ಆದರೆ ಇಂತಹ ಪ್ರಭಾವಿ ಮನುಷ್ಯರಾದರೂ ಕೂಡ ಪ್ರಭಾವಿ ವ್ಯಕ್ತಿಗಳಾದರೂ ದೇವೇಂದ್ರನ ಮುಂದೆ ಬಂದು ತಲೆ ತಗ್ಗಿಸಲೇಬೇಕು, ತಲೆ ಬಾಗಲೇಬೇಕು. ಮಾತ್ರವಲ್ಲ, ತ್ರಿಮೂರ್ತಿಗಳೆನಿಸಿಕೊಂಡಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಭೂಲೋಕದ ಮಂದಿಗೆ ಅನುಗ್ರಹವನ್ನು ಕೊಡಬೇಕಾದರೆ ಭೂಲೋಕದ ಮಂದಿಗಳ ಪ್ರಾರ್ಥನೆಯನ್ನು ನಮ್ಮ ಈ ಸ್ವರ್ಗ ಲೋಕಕ್ಕೆ ತಲುಪಿಸಿ ತನ್ಮೂಲಕವಾಗಿ ಭೂಲೋಕದ ಮಂದಿಗೆ ಅನುಗ್ರಹವನ್ನು ಮಾಡಬೇಕು. ಅಂತಹ ಸಾಮರ್ಥ್ಯವನ್ನು, ಖ್ಯಾತಿಯನ್ನು, ಸಿದ್ಧಿಯನ್ನು ಪಡೆದಂತಹ ಈ ದೇವೇಂದ್ರ ಸಭೆಗೆ ಬರುವಾಗಲೇ ಆದ ಜಯಘೋಷವನ್ನು ಕೇಳಿ ನನಗೆ ಅತ್ಯಂತ ಸಂತೋಷವಾಯಿತು. ಆದರೆ ಈ ದೇವೇಂದ್ರನಿಗೆ ಕಷ್ಟ ಬಂದ ಪರಿಸ್ಥಿತಿಯಲ್ಲಿ ಪರಿಹಾರ ಮಾಡುವುದಕ್ಕೆ ತ್ರಿಮೂರ್ತಿಗಳೇ ಅಥವಾ ಸ್ವಯಂ ಮಹಾವಿಷ್ಣುವೇ ಬಂದ ಕಷ್ಟವನ್ನು ಪರಿಹಾರ ಮಾಡುತ್ತಾರೆ. ಆದ್ದರಿಂದ ಅಧಿಕಾರದಲ್ಲಿ ತ್ರಿಮೂರ್ತಿಗಳಿಂದಲೂ ಒಂದು ಪಟ್ಟು ಮೇಲಿದ್ದೇನೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಅಂತಹ ಸಂತುಷ್ಟವಾದಂತಹ ಪದವಿ ಈ ದೇವೇಂದ್ರ ಪದವಿ. ಏನಂತೆ ಅನೇಕ ಬಾರಿ ಈ ದೇವಲೋಕಕ್ಕೆ ದಾನವರು ದಾಳಿ ಮಾಡಿದ್ದಾರೆ. ಆದರೆ ಅವರ ಅಧಿಕಾರ ನಿರಂತರವಾಗಿ ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ಅವರು ಸಂದು ಹೋಗಿದ್ದಾರೆ. ಆದರೆ ಇದೀಗ ಹೊಸ ರಾಕ್ಷಸನೊಬ್ಬ ನಮ್ಮ ಸ್ವರ್ಗಲೋಕವನ್ನು ಪ್ರವೇಶಿಸಿದ್ದಾನಂತೆ. ಅವನ ಹೆಸರು ಶತ್ರುಪ್ರಸೂದನ, ಲೋಕಪತಿ ಕುಲದ ಅರಸ, ಲೋಕಶಾಸ್ತ್ರದಲ್ಲಿ ನೈಪುಣ್ಯತೆಯನ್ನು ಹೊಂದಿದಂತಹ ಅಧಿಕಾರಿ. ಅವನೆಷ್ಟು ಏನು ಎಂಬುದನ್ನು ನೋಡುವುದಕ್ಕೆ ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಅಗ್ನಿ, ಯಮ, ಇಂದ್ರದಿ, ವರುಣ, ವಾಯು, ಸೋಮ ಎಲ್ಲರನ್ನೂ ಬರಮಾಡಿಕೊಂಡು ಅವರ ಸಮೀಪಕ್ಕೆ ಹೋಗುತ್ತೇನೆ. ಮಗವ ಎಂದು ನಿನ್ನನ್ನು ಯಾಕೆ ಸಂಬೋಧಿಸಿದೆ ಎಂದು ತಿಳಿಯುವುದೇ? ಯಾಗವನ್ನು ಮಾಡಿ ಹೋಮವನ್ನು ಮಾಡಿ ಜೀವನ ಕಟ್ಟಿಕೊಳ್ಳುವ ನೀನು ಯಾಗದ ಮುಖೇನ ಸ್ವರ್ಗಪೀಠವನ್ನು ಅಲಂಕರಿಸಿದ್ದಿ. ಯಾಗದ ಮುಖೇನ ನಿನಗೆ ಸಾತ್ವಿಕವಾದ ಬುದ್ಧಿ ಬರಬೇಕು. ನಿನ್ನ ಮನಸ್ಸಿನಲ್ಲಿ ತುಂಬಿಕೊಂಡದ್ದಾದರೂ ಯಾವುದು? ಕಪಟಿ, ಮೋಸಗಾರ. ನಮಗೆ ಕೊಡಬೇಕಾದನ್ನು ಕೊಡದೆ ನೀನು ಇಲ್ಲಿ ಕುಳಿತು ತಿಂತಾ ಇದ್ದೀಯ. ದೇವೇಂದ್ರ, ಸರಿಯಾಗಿ ನೆನಪಿಸಿಕೋ. ಒಂದು ಕಾಲಕ್ಕೆ ಪೂರ್ವಜ ಮುನಿಯ ಶಾಪದಿಂದಾಗಿ ನಿನ್ನಲ್ಲಿದ್ದ ಸಂಪತ್ತೆಲ್ಲ ಸಮುದ್ರ ಪಾಲಾಗಿ ನೀನು ಹೋಗಿ ಕಾಲಿಡಿದಂತೆ ಆದದ್ದು ನಮ್ಮ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯ ಕಾಲನ್ನು ಹಿಡಿದು ಬಲಿರಾಜ, ರವಿತೇಜ ಎಂದು ಬೇಡಿ ರಾಕ್ಷಸರ ಮುಗ್ಧ ಮನಸ್ಸನ್ನು ಬಳಸಿಕೊಂಡು
ಸಮುದ್ರದಿಂದ ಮತ್ತೆ ಸಂಪತ್ತನ್ನು ಹೊರತೆಗೆದೆ. ಆ ಕಾಲಕ್ಕೆ ಬಲಿರಾಯನಿಗೆ ಕೊಟ್ಟಂತಹ ಮಾತು ಯಾವುದು ನನಗೆ? ಸಮುದ್ರದಿಂದ ಬಂದದ್ದೆಲ್ಲ ನೀನೇ ಕೊಡುತ್ತೇನೆ ಬಲಿರಾಯ. ಎಲ್ಲಿ ಕೊಟ್ಟು, ಯಾವಾಗ ಕೊಟ್ಟು, ಆ ಲೆಕ್ಕವನ್ನು ನನ್ನ ಮುಂದೆ ನೀಡಬೇಕು. ಇಲ್ಲ, ಬಿಡುವುದಿಲ್ಲ ಎಂದಾದರೆ ಬಲಿರಾಯ ಈಗ ಇಲ್ಲ. ಅವನ ಮೊದಲು ಬಂದವ ಶಕ್ತಿಗೊಳಿಸುವುದನ್ನು ನಾನಿದ್ದೇನೆ, ಕೊಡು. ದೇವೇಂದ್ರ, ನೀನು ಸಾತ್ವಿಕವಾಗಿ 3 ಹೊತ್ತು ಊಟ ಮಾಡುವವರು. ನನಗೆ 3 ಹೊತ್ತಿನ ಸಾತ್ವಿಕತೆ ಊಟವೇ ಬೇಡ. 1 ಹೊತ್ತು ಊಟ ಆದರೆ ನನಗೆ ಸಾಕು. ಕಾಲದ ಊಟ ಬಯಸಿಕೊಂಡವನು ನಾನು. ದೇವೇಂದ್ರ, ಒಬ್ಬ ಸಾತ್ವಿಕನಿಗೆ ಒಬ್ಬನ ಹೇಳುದಂತೆ ನೀನು ಮಧುಮಾಂಸ ತಿಂತಿ, ಹೆಣ್ಣಿನ ಹುಚ್ಚು, ನೀನು ಬದುಕಿ ಪ್ರಯೋಜನ 20 ವರ್ಷದಲ್ಲಿ ಸಾಯ್ತು ಅಂತ ಹೇಳ್ತಾನಂತೆ. ಅವನಿಗೆ ಹೇಳಿದ್ರು, 20 ವರ್ಷದಲ್ಲಿ ಸತ್ರು ನಿನ್ನ ಹಾಗೆ 100 ವರ್ಷ ಸಪ್ಪೆ ಜೀವನ ಮಾಡುವುದಿಲ್ಲ. 20 ವರ್ಷ ಬೇಗ ಬೇಕಾದ ಸುಖವನ್ನು ಮಾಡಿ 1 ವರ್ಷ ರೋಗ ಬಂದರೆ ಸಾಯಿ 20 ವರ್ಷ ನಾವು ಬದುಕಿಲ್ವೇನೋ ಮಗವ. ಹೆಚ್ಚು ಮಾತನಾಡಿ ಬೇಡ, ಬಿಟ್ಟುಕೊಡು. ನೀನು ಹೊರಪಡೆದ ಅಂದರು
ಲಿಂಗಾಯತನಂತಹ ಚತುರೋಪಾಯಗಳನ್ನು ಮೊದಲಿಗೆ ಶ್ರಮದಿಂದ ನಿಮ್ಮನ್ನು ಸಂಬೋಧಿಸಿ ಆನಂತರ ಇದು ಯಾವುದಕ್ಕೂ ಬರುವುದಿಲ್ಲ ಎಂದಾದರೆ ದಂಡ ಪ್ರಯೋಗವನ್ನು ಮಾಡುವುದಕ್ಕೂ ನಾವು ಹಿಂಜರಿಯುವವರಲ್ಲ. ಈ ಮೊದಲೇ ನಿಮ್ಮಂತಹ ರಾಕ್ಷಸರಿಂದಲೂ ದುಷ್ಟರಿಂದಲೂ ನಮಗೆ ಸೋಲು ಉಂಟಾದರೆ ನಮ್ಮನ್ನು ಗೆಲ್ಲಿಸುವುದಕ್ಕೆ ಬೇಕಾಗಿ ಅನೇಕ ಶಕ್ತಿಗಳುಂಟು. ಆದ್ದರಿಂದ ನಿಮ್ಮ ಆಗಮನವಾಗಿ ಹೋಗಿದ್ದರೆ ನಾವು ಹೆದರುವವರಲ್ಲ. ಈ ಹಿಂದೆ ಅದೆಷ್ಟೋ ಬಾರಿ ನೀವು ಸೋತು ಹೋಗಿದ್ದೀರಿ. ಆದ್ದರಿಂದ ನಿಮ್ಮಂತಹ ದುಷ್ಟರಿಗೆ ಭಂಡರಿಗೆ ನಾವು ಯಾವ ಕಾಲಕ್ಕೂ ಹೆದರುವುದಿಲ್ಲ. ಬಂದ ದಾರಿಗೆ ಸುಖವಿಲ್ಲ ಎಂಬುದಾಗಿ ಆಲೋಚಿಸಿ ಹಿಂದೆ ಹೋಗದೇ ಇದ್ದರೆ ನಿಮ್ಮವರಿಗೆ ಸಂದೇಶ ಕೊಟ್ಟ ನೋಡಿ ಇದು ಬೇಡ, ಇದು ಸಂದೇಶ ನೋಡಿ ಇದು ಬೇಡ ಅಂತ ಬಂದಲ್ಲ ಇದು. ಹೆಚ್ಚು ಮಾತನಾಡ ಬಾಯಿ ಮತ್ತೆ ಸ್ವರ್ಗಲೋಕವನ್ನು ಗೆದ್ದಾಯಿತು. ಸ್ವರ್ಗಲೋಕದ ಸಿಂಹವೃಷ್ಟಿಯನ್ನು ಏರಿದ್ದೇನೆ. ನಮ್ಮವರೆಲ್ಲ ಸೇರಿಕೊಂಡು ಶತ್ರುಸುವುದಕ್ಕೆ ಜಯಕಾರವನ್ನು ಹಾಕುತ್ತಿದ್ದಾರೆ. ಮನಸ್ಸಿಗೆ ಬಹಳವಾಗಿ ಸಂತೋಷವಾಯಿತು. ಅಷ್ಟದಿಕ್ಪಾಲಕರನ್ನು ಬದಲಿಸಿದ್ದೇನೆ, ನಮ್ಮವರನ್ನು ಇರಿಸಿದ್ದೇನೆ. ರಂಭಾದಿ ನಾರಿಯರನ್ನು ಬದಲಿಸುವ ನೋಡುವುದು, ಆದರೆ ನಮ್ಮ ಹೆಂಗಸರನ್ನು ನನಗೇ ನೋಡಿಲ್ಲ. ಇವರೇ ಆಗುವುದನ್ನು ತೀರ್ಮಾನಿಸಿದ್ದೇನೆ. ಹೆಚ್ಚು ಹೊತ್ತು ಈ ಸುತ್ತಲೂ ಏನಿಲ್ಲ ಸ್ವಾಮಿ. ಯಾವಾಗಾದ್ರೂ ಬೇಸಿಗೆಯಲ್ಲಿ ಬಂದು ಇಲ್ಲಿ ಬಿಡಾಡುವಂತೆ ರೋಹಾದಿ ಪಟ್ಟಣವನ್ನು ಸೇರಿಕೊಳ್ಳುತ್ತದೆ. ಯಕ್ಷಾದಿ ಹೃದಯಭಾಗಗಳಲ್ಲಿ ದೇವತೆಗಳಿಗೆ ಹಣೆಸನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಇವೆಲ್ಲರೂ ಶತ್ರುಪ್ರಸೂತನಾದ ಸ್ವಾಹ, ಶತ್ರುಪ್ರಸೂತನಾಗಿ ಮಟ್ಟಿಗೆ ಹುಟ್ಟಿದ್ದಾನಲ್ಲ. ನನಗೆ ಬಂದಂತಹ ಈ ಕಷ್ಟ ಕಾರ್ಪಣ್ಯವನ್ನು ಪರಿಹಾರ ಮಾಡುವವರು ಯಾರಿದ್ದಾರೆ
ಕಷ್ಟವನ್ನು ಹೋಗಲಾಡಿಸಿಕೊಳ್ಳಲು ಬೇರೆ ಯಾರಿದ್ದಾರೆ? ಶ್ರೀ ಹರಿಯನ್ನೇ ಧ್ಯಾನಿಸುತ್ತಾ ಆ ಚಿಂತನೆಯಲ್ಲಿದ್ದೇನೆ. ಆದರೆ ಒಂದೊಮ್ಮೆ ನಾವೇ ಶಂಕರರು ಎಂಬ ಭಾವನೆ ಮತ್ತೆ ನಿಲ್ಲು ನಾವು ಶಂಕರಾದಾಗ ದೇವತೆಗಳು ಚಿಪ್ಪಲಿಗಳೆಲ್ಲ ಮಡಗಿದ್ದರು ಅಲ್ಲಿ ನಿಂತವೆ ಸಾಗುವುದಲ್ಲದೆ ಮತ್ತೇನೂ ಇಲ್ಲ. ಆದ್ದರಿಂದ ನಮ್ಮ ಬಲವೆಲ್ಲ ಕೂಡಿಕೊಂಡು ಎಂತ ಆ ಮಾಡಿದ್ರು ಧ್ಯಾನಿಸಿ ವೈಕುಂಠಪುರದ ಮುಖ್ಯ ದ್ವಾರಕ್ಕೆ ಬಂದವರಿದ್ದೇನೆ. ನೋಡದಲ್ಲಿ ಬಿತ್ತು ದೇವರೇ ದೇವರೇ, ಅಯ್ಯ ಲಕ್ಷ್ಮೀಪತಿ ಶತಗ್ರಹಗಳನ್ನು ಮಾಡಿ ಸರಿಹೊಂದಿರುವ ಸುರಲೋಕದ ಕ್ರಿಯೆಯು ಎನ್ನುತ್ತಾವೆ. ಆದರೆ ದೇವ ಸರಿವೇ ಕಾಣುತ್ತಾವೆ. ಸೃಷ್ಟಿಕರ್ತರಾದಂತಹ ಬ್ರಹ್ಮ ಸಮಯದಲ್ಲಿ ಇದ್ದಂಥ ಮನಸ್ಸನ್ನು ಗ್ರಹಿಸಿಕೊಂಡು ಯಾವುದೋ ಒಂದು ಇದೆ ಎಂಬುದನ್ನು ಕಂಡವರು. ಹಾಗಾಗಿ ಹೊರಗೆ ಬಿಟ್ಟು ದೇವರೇ ನನ್ನಲ್ಲಿ ಮಾಡಬೇಕಾದ್ರೆ ಏನು ಕಾರಣ ಯಾರಿಗೂ ತೊಂದರೆ ಆಯಿತು ಅಂತ ಆ
ಬೇರೆ ದಾರಿಯೂ ಇಲ್ಲವಾಯಿತು ಸ್ವಾಮಿ. ಕೇಶವ ನಾರಾಯಣ ಅಚ್ಯುತಾನಂದ ದುಷ್ಟದಾನವನೊಬ್ಬ ಮಾಡಿದಂತಹ ವಿಶೇಷವಾದಂತಹ ಯುದ್ಧವನ್ನು ನಿಮ್ಮ ಬಳಿ ಅರುಹಬೇಕು. ದಾನವನೊಬ್ಬ ಬಂದು ನಮ್ಮ ಸ್ವರ್ಗಲೋಕವನ್ನು ಅತಿಕ್ರಮಿಸಿ ತಮ್ಮವರನ್ನೆಲ್ಲ ಸೇರಿಸಿಕೊಂಡು ತನ್ನ ಅಟ್ಟಹಾಸದಿಂದ ನಮ್ಮವರನ್ನೆಲ್ಲ ಓಡಿಸಿ ನಮ್ಮನ್ನು ಬಲಹೀನರಾಗಿ ಮಾಡಿ ನಮ್ಮನ್ನು ಫಲಾನ ಪಂಡಿತರಂತೆ ಮಾಡಿಬಿಟ್ಟ. ಹೌದು, ಮತ್ತೆ ಸಾಯುವುದು ಆಗುದಿಲ್ಲ, ಮತ್ತೆಂತ ಮಾಡೋದು? ಈ ಸುಲಭದ ಆಯಾ ಯಾವುದೋ ಹಾಗಾಗಿ ಆದರೆ ನಮ್ಮನ್ನು ನಿನ್ನಿಂದ ಮಾತ್ರವಾಗಿರುತ್ತದೆ. ಇದಕ್ಕೆ ಸರಿಯಾದಂತಹ ಇನ್ನೇನು ಬೆದರಬೇಕಾದಂತಹ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ರಕ್ಷಣೆಯನ್ನು ಕೊಡುತ್ತೇನೆ. ಈಗ ಆ ಸಂದರ್ಭದಲ್ಲಿ ಸರಿಯಾದಂತಹ ಪ್ರಶ್ನೆಯನ್ನು ಕೊಡ್ತೇನೆ. ಧೈರ್ಯವಿದೆ ಅದಕ್ಕೆ ಬೇಕಾಗಿ ಎಲ್ಲಿ